सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृत शङ्खचक्र शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगम् ಪುರೋಹಿತರೆ, ಪೂಜೆ ಶುರುವಾಗೋಕ್ಕೆ ಮುಂಚೆ ಈ ಪೂಜೆ ಮಹತ್ವ ಹೇಳಿ. ಶ್ರೀ ಸತ್ಯನಾರಾಯಣ ವಿಷ್ಣುವಿನ ರೂಪ. ಅವನು ನವಗ್ರಹಗಳಿಗೆಲ್ಲ ಅಧಿಪತಿ. ನವಗ್ರಹಗಳ ಚಲನವಲನಗಳನ್ನೆಲ್ಲ ನಿಯಂತ್ರಿಸ್ತಾನೆ. ನಮ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ನವಗ್ರಹಗಳು ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಆದ್ದರಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ರೆ ನವಗ್ರಹಗಳಿಂದ ಆಗ್ತಕ್ಕಂಥ ದೋಷಗಳನ್ನೆಲ್ಲ ನಿವಾರಿಸಿ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದು ವಾಡಿಕೆ. ಅದಕ್ಕೆ ಯಾವುದೇ ಶುಭ ಸಮಾರಂಭಗಳಾದರೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆದೇ ನಡೆಯುತ್ತೆ. ಶಾಸ್ತ್ರಿಗಳೇ, ನಮ್ಮ ಅರ್ಜುನ್ ಅಮೃತ ಹೊಸ ಜೀವನ ಶುರು ಮಾಡ್ತಾ ಇದ್ದಾರೆ. ಅವ್ರ ಮುಂದಿನ ಜೀವನ ಹಸನಾಗಿರಲಿ ಅಂತ ಈ ಪೂಜೆನ ಇಟ್ಕೊಂಡಿದ್ದೀವಿ. ಅರ್ಜುನ್, ಅಮೃತ, ಶ್ರದ್ಧೆಯಿಂದ ದೇವ್ರಿಗೆ ಪೂಜೆ ಮಾಡಿ. ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. प्रभाव दिव्य प्रकाश मंत्र स्वरूप मात्रम गेहं सुवैकुंठ गेहं भजेहं. ಸುವರ್ಣ ಪುಷ್ಪ ದಕ್ಷಿಣಾನ್ ಸಮರ್ಪಯಾಮಿ, ಸಮಸ್ತೋಪಚಾರ ಪೂಜಾಂ ಸಮರ್ಪಯಾಮಿ. ಮಹಾಮಂಗಳಾರತಿ ಆಗುತ್ತೆ. ನಿಂತ್ಕೊಳ್ಳಿಯಪ್ಪ. ಓಂ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ. धवल स्वर्णोदय दीप्तिम् अखिल भुवन चैतन्य प्रसादम् कालगमन सत्कारण धीरं तं नमामि कहनायक सूर्यम् अमृत किरण रसरम्य प्रवाहं ललित ललित लावण्य ललामं महित महित माधुर्य मनोज्ञं तं नमामि सान्द्रोदय चन्द्रम् राग भोग संधान निधान
प्रभावं नव्य दिव्य सौन्दर्य सुधीरं तं नमामि सम्मोहक शुक्रम् अतुल चतुर पटुलौकिक मूर्तिं सकल कार्य हित कौशल कीर्तिं तीव्र वेग संचारण तत्त्वं तं नमामि सौम्यं बुधदेवम् संशील्य महत्त्वं चरमरम्य बोधामृततत्त्वं वेदशास्त्रदैवाङ्कित बुद्धिं तं नमामि धीरं गुरुदेवम् ತೀರ್ಥ ತಗೊಳಮ್ಮ. ಇಲ್ಲ, ನನಗೆ ಬೇಡ. ಇದೇನಮ್ಮ ತೀರ್ಥ ಬೇಡ ಅಂತಿಲ್ಲ, ಹಾಗೆಲ್ಲ ಹೇಳಬಾರ್ದು. ತಗೊಮ್ಮ. ಇಲ್ಲ, ನನಗಿಷ್ಟ ಇಲ್ಲ, ನನಗೆ ಬೇಡ. ಅಮೃತ, ಏನಿದೆ ಅಧಿಕ ಪ್ರಸಂಗ? ನೋಡು, ಅವ್ರು ಕೊಡ್ತಾ ಇರೋದು ತೀರ್ಥ, ವಿಷ ಅಲ್ಲ. ಸುಮ್ಮನೆ ತಗೋ. ತಗೊಮ್ಮ, ತೀರ್ಥ ತಗೊಮ್ಮ. ರೀ ಅಮೃತ ಅವರೇ, ತಗೊಳ್ರಿ. ಅರ್ಜುನ್, ಅರ್ಜುನ್, ಅಮೃತ ಕಾಣ್ತಿಲ್ವೋ? ಏನು ಹೇಳ್ತಾ ಇದೆಯಮ್ಮ? ಆಗಲೇ ರೂಮ್ ಒಳಗೆ ಹೋದ್ರು. ಬೇಕಾದ್ರೆ ನೀನೇ ಹೋಗಿ ನೋಡು. ನೋಡ್ತೀನಿ. ಅದು ಯಾವ ಮಾಯದಲ್ಲಿ ಹೊರಗೋದ್ಲು, ಅದು ಯಾರಿಗೂ ಗೊತ್ತಾಗ್ದಿರೋ ಹಾಗೆ. ಏನೇನೋ ವಿಚಿತ್ರಗಳು ನಡೀತಿದೀವಪ್ಪ. ನಾನು ಅವತ್ತೇ ಹೇಳಿದೆ, ಆ ಹುಡುಗಿ ಕಾಲ್ಗುಣ ಅಷ್ಟಕ್ಕಷ್ಟೇ ಅಂತ. ಮನೆಯಿಂದಾನೇ ನಾಪತ್ತೆ ಆಗಿದ್ದಾಳೆ. ನೀವಿಷ್ಟು ಕಟುವಾಗಿ ಮಾತಾಡ್ತಾ ಇದ್ದೀರಲ್ಲ, ನಿಮಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಹುಡುಕಿ ಅದೆಲ್ಲಿ ಯಾರ ಜೊತೆ ಎಸ್ಕೇಪ್ ಆಗಿದ್ದಾಳೋ ಏನೋ.